ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆಯಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ. ವಿಪಕ್ಷದವರು ಇದೇ ವಿಷಯವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಐಟಿಬಿಟಿ ಕಂಪನಿಯವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರು ರಸ್ತೆ ಗುಂಡಿ ಪರಿಶೀಲನೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ನಗರದ ಹಲವು ರಸ್ತೆಗಳನ್ನ, ಅದರಲ್ಲೂ ರಸ್ತೆ ಗುಂಡಿಗಳ ಬಗ್ಗೆ ಖುದ್ದಾಗಿ ವೀಕ್ಷಣೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಗುಂಡಿ ಎಷ್ಟಿದೆ, ಅದಕ್ಕೆ ಗಡುವು ಎಷ್ಟು ನೀಡಲಾಗಿತ್ತು, ಯಾಕೆ ಸಮಸ್ಯೆ ಉದ್ಭವವಾಗಿದೆ ಅನ್ನೋ ಕುರಿತಂತೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಂದ ಗುಂಡಿ ಮುಚ್ಚುವ ಕಾಮಗಾರಿಯ ಪರಿಶೀಲನೆಯೂ ನಡೀತಾ ಇದೆ. ವೆನ್ಸನ್ ಮ್ಯಾನೂರ್, ಹೆಣ್ಣೂರು, ಬಾಗಲೂರಿನಲ್ಲಿ ಸಿಎಂ ರೌಂಡ್ಸ್ ಆಗ್ತಾ ಇದ್ದಾರೆ. ವಿಬ್ಗಯಾರ್, ಹಾಗೇನೆ ಬಾಳೆಗೆರೆ, ಪಣತ್ತೂರು, ಬೆನಿಗಾನಹಳ್ಳಿ, ಮಾರತ್ತಹಳ್ಳಿ, ಕಾಡುಬೇಸನಹಳ್ಳಿ ಭಾಗದಲ್ಲಿ ಗುಂಡಿ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾರೆ. ಸದ್ಯಕ್ಕೆ ಪರಿಶೀಲನೆ ಕಾರ್ಯನ್ನ ಆರಂಭ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ಖುದ್ದಾಗಿ ಈಗ ಸಿಎಂಎ ಪರಿಶೀಲನೆಗೆ ಇಳಿದಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಎಲ್ಲೆಲ್ಲ ಇವತ್ತು ವಿಸಿಟ್ ಮಾಡ್ತಾ ಇದ್ದಾರೆ, ಏನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ? ಶರ್ಮಿತಾ, ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಗುಂಡಿ ಅವಾಂತರ ಏನಿದೆ ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಎದುರಾಗಿತ್ತು. ಮತ್ತೊಂದು ಕಡೆಯಾಗಿ ಪ್ರತಿಪಕ್ಷಗಳಿಗೂ ಕೂಡ ಒಂದು ರೀತಿ ಬ್ರಹ್ಮಾಸ್ತ್ರ ಆಗಿತ್ತು. ಸೊ ಇದರಿಂದ ಈ ಮುಜುಗರದಿಂದ ಪಾರಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಕಳೆದ 2 ದಿನಗಳ ಹಿಂದೆ ಏನು ಅಧಿಕಾರಿಗಳ ಸಭೆಯನ್ನ ನಡೆಸೋದ್ರ ಮುಖಾಂತರ 750 ಕೋಟಿ ರೂಪಾಯಿಯನ್ನ ಹಣ ಬಿಡುಗಡೆಯನ್ನ ಮಾಡೋದ್ರ ಮುಖಾಂತರ ಗುಂಡಿ ಮುಚ್ಚೋದಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಇದೀಗ ಖುದ್ದು ಅಂದ್ರೆ ಕಾಮಗಾರಿಗಳ ಗುಣಮಟ್ಟ ಮತ್ತೊಂದು ಕಡೆಗೆ ಯಾವ ರೀತಿಯಾಗಿ ಗುಂಡಿಯನ್ನ ಮುಚ್ಚಲಾಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಈಗಷ್ಟೇ ನಗರ ಪ್ರದಕ್ಷಿಣೆಯನ್ನ ಆರಂಭ ಮಾಡಿದ್ದಾರೆ. ತಮ್ಮ ಅಧಿಕೃತ ನಿವಾಸ ಕಾವೇರಿಯಿಂದ ಹೊರಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಬಳ್ಳಾರಿ ರಸ್ತೆಯಲ್ಲಿರ್ತಕ್ಕಂಥ ಏನೋ ವಿನ್ಸಲ್ ಗಾರ್ಡನ್ ಹೋಟೆಲ್ ಮುಂಭಾಗದ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಬಳಿ ಏನೋ ತೆಳುವಾಗಿ ಹಾಕಲಾಗಿದ್ದಂತ ಒಂದು ಡಾಂಬರೀಕರಣವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತ ಬಿಬಿಎಂಪಿ ಅಧಿಕಾರಿಗಳು ಮತ್ತೊಂದು ಲೇಯರ್ ಡಾಂಬರೀಕರಣ ಮಾಡ್ತೀವಿ ಸರ್ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಹೌದು, ಇನ್ನೊಂದು ಲೇಯರ್ ಹಾಕ್ಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಲ್ಲೂ ಕೂಡ ಸೂಚನೆ ಕೊಟ್ಟರು. ಇದೀಗ ಹೆಬ್ಬಾಳದತ್ತ ತೆರಳುತ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಬ್ಬಾಳ, KR ಪುರಂ, ಮತ್ತೊಂದು ಕಡೆಗೆ ಸರ್ಜಾಪುರ, ಸಿಲ್ಕ್ ಬೋರ್ಡ್ ಆ ಮುಖಾಂತರವಾಗಿ ಇವತ್ತು ಒಂದಷ್ಟು ಸ್ಥಳಗಳಲ್ಲಿ ಏನು ಗುಂಡಿ ಮುಚ್ಚುವಂತ ಒಂದು ಕಾರ್ಯವನ್ನ ಬಿಬಿಎಂಪಿ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಏನ್ ಕೈಗೊಂಡಿದ್ದಾರೆ ಆ ಒಂದು ಗುಂಡಿ ಮುಚ್ಚುವಂತ ಒಂದು ಕಾರ್ಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಎಲ್ಲೆಲ್ಲಿ ಸಮಸ್ಯೆಗಳೇನಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದೀಗ ನಗರ ಪ್ರದಕ್ಷಿಣೆ ಮೂಲಕವಾಗಿ ಪರಿಶೀಲನೆಗೆ ಇಳಿದಿರುವಂತದ್ದು. ಈ ನಡುವೆ ಬೆಂಗಳೂರು ಉಸ್ತುವಾರಿಯೂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಗೈರು ಕೂಡ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಧನ ಸಚಿವ KJ ಜಾರ್ಜ್ ಮತ್ತೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ 5 ನಗರ ಪಾಲಿಕೆಯ ಆಯುಕ್ತರು ಮತ್ತೆ ಸಿಬ್ಬಂದಿ ವರ್ಗ ಸಾಥ್ ಕೊಟ್ಟಿರುವಂತದ್ದು.